ಪ್ರಜಾ ವಿಮೋಚನಾ ಚಳವಳಿಯಿಂದ ಬೆಂಗಳೂರು ಪೂರ್ವ ತಾಲೂಕು ವ್ಯಾಪ್ತಿಯ ಏನು ಗುಂಜೂರುಪಾಳ್ಯದಲ್ಲಿ ಈ ಒಂದು ಪ್ರಜಾ ವಿಮೋಚನಾ ಚಳವಳಿಯ ಶಾಖೆಯನ್ನು ಉದ್ಘಾಟನೆ ಮಾಡೋದು ಪೂರ್ವ ಸಭೆಯನ್ನು ಇವತ್ತು ಕರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ವಕೀಲರಾದಂಥ ಪ್ರಸಾದ್ ಮತ್ತು ಅವರ ತಂಡ ಮತ್ತು ಒಂದಷ್ಟು ಮಹಿಳೆಯರು ಸೇರಿ ಇವತ್ತು ಒಂದು 40-50 ಜನ ಮಹಿಳೆಯರು ಸೇರಿದರು. ಇದರ ಪೂರಕವಾಗಿ ನಾವು ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಬೆಂಗಳೂರು ಪೂರ್ವ ತಾಲೂಕಲ್ಲಿ ಪ್ರಜಾ ವಿಮೋಚನಾ ಚಳವಳಿಯನ್ನು ಎಲ್ಲ ಗ್ರಾಮಗಳಿಗೆ ಮತ್ತು ನಗರಗಳಿಗೆ ವಿಸ್ತರಣೆ ಮಾಡೋದ್ರ ಮೂಲಕ ಎಲ್ಲ ಶೋಷಿತ ಸಮುದಾಯಗಳು, ಹಿಂದುಳಿದ ಜಾತಿ ಸಮುದಾಯಗಳು, ಎಲ್ಲ ಬಡವರನ್ನು ಒಂದುಗೂಡಿಸಿ ಅವ್ರಿಗೆ ಸಿಗಬೇಕಾದಂಥ ಎಲ್ಲ ಹಕ್ಕುಗಳನ್ನು ಕೊಡಿಸೋ ನಿಟ್ಟಿನಲ್ಲಿ ಪ್ರಜಾ ವಿಮೋಚನಾ ಚಳವಳಿಯನ್ನು ನಾವು ಮುನ್ನಡೆಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಅನೇಕರು ಚಳುವಳಿಗೆ ಬರ್ತಾ ಇದ್ದಾರೆ. ನಾಳೆ ಕೂಡ ಛತ್ರಪತಿ ಶಾಹು ಮಹಾರಾಜ್ ಬರ್ತ್ಡೇಯನ್ನು ನಾಳೆ ನಾವು ಆನೇಕಲ್ ಅಂಬೇಡ್ಕರ್ ಭವನದಲ್ಲಿ ಇಟ್ಕೊಂಡಿದ್ದೇವೆ. ಅಲ್ಲಿ ಸುಮಾರು 60-70 ಜನ ವಿವಿಧ ಭಾಗಗಳಿಂದ ಯುವಕರು, ಮಹಿಳೆಯರು ಕೂಡ ಹೊಸದಾಗಿ ಸೇರ್ಪಡೆ ಕಾರ್ಯಕ್ರಮ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ಭಾಗದಲ್ಲಿ ವಿಶೇಷವಾಗಿ ಈಗ ತಹಶೀಲ್ದಾರರು ಕೂಡ ಬದಲಾವಣೆ ಆಗಿದ್ದಾರೆ. ಅಲ್ಲಿ ನ್ಯಾಯಾಲಯ ಕೂಡ ಆಗಿಬಿಟ್ಟಿದೆ. ಈಗ ಅಲ್ಲಿ ಹೋರಾಟಗಳನ್ನು ಮಾಡೋ ಹಾಗಿಲ್ಲ, ಮನವಿಗಳನ್ನು ಮಾತ್ರ ಕೊಡಬೇಕಾಗತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ವಿಶೇಷವಾಗಿ ಇಲ್ಲಿ ನೋಡಿ, ಇಲ್ಲಿ ನಾವು ಮನೆ ಬಳಿ ಇಲ್ಲಿ ಒಂದು ಸಭೆಯನ್ನು ಮಾಡಿದ್ದೀವಿ. ಇಲ್ಲಿ ಅಂಬೇಡ್ಕರ್ ಭವನ ಇಲ್ಲ, ಒಂದು ಉತ್ತಮವಾದ ಪಾಠಶಾಲೆಗೆ ಜಾಗ ಇಲ್ಲ, ಅಥವಾ ಸರ್ಕಾರಿ ಆಸ್ಪತ್ರೆಗೆ ಜಾಗ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಪ್ರಜಾ ವಿಮೋಚನಾ ಚಳವಳಿಯಿಂದ ಗುಂಜೂರುಪಾಳ್ಯದಲ್ಲ ವ್ಯಾಪ್ತಿಗೆ ಇಲ್ಲಿ ಲಕ್ಷ ಜನ ಇದ್ದಾರೆ. ಏನೋ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬಂದಿದ್ದಾರೆ. ಇಲ್ಲಿನ ಸ್ಥಳೀಯರು ಸೇರಿ ಲಕ್ಷಾಂತರ ಜನ ಇದ್ದಾರೆ. ಒಂದು ಸುಸಜ್ಜಿತವಾದ ಭವನ ಕೂಡ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಭವನಗಳನ್ನು ಪ್ರಮುಖವಾಗಿ ನಾವು ಮಾಡಿಸ್ಬೇಕಾಗತ್ತೆ. ಯಾಕಂದರೆ ಹಿಂದೆ ಬರ್ತಕ್ಕಂಥ ಪೀಳಿಗೆಗಳಿಗೆ ನಾವು ಆ ಭವನಗಳನ್ನು ಕಟ್ಟಿಸೋದ್ರ ಮೂಲಕ, ಅಲ್ಲಿ ಲೈಬ್ರರಿಗಳನ್ನು ಮಾಡೋದ್ರ ಮೂಲಕ ಅತ್ಯಂತ ಉತ್ತಮವಾದ ವಿದ್ಯಾಭ್ಯಾಸಗಳನ್ನು ಪಡೆದು ಅವರ ಕುಟುಂಬಗಳು ಮತ್ತು ಸಮಾಜದ ಬದಲಾವಣೆ ದಿಕ್ಕಿನಲ್ಲಿ ಆಲೋಚನೆಗಳನ್ನ ಮಾಡಬೇಕಾಗತ್ತೆ. ಹಾಗಾಗಿ ಅಂಬೇಡ್ಕರ್ ಏನೇ ನಮ್ಮ ಹೋರಾಟಗಳೇನಿದೆ, ಅವರ ಸಿದ್ಧಾಂತಗಳೇನಿದೆ, ಅವರೆಲ್ಲ ಹೋರಾಟ ಮತ್ತು ಸಿದ್ಧಾಂತಗಳನ್ನು ನಾವು ಒಳಗೂಡಿಸ್ಕೊಂಡು ನಾವು ಮುಂದುವರಿತಾ ಇದ್ದೀವಿ. ವಿಶೇಷವಾಗಿ ಇವತ್ತು ಕರ್ನಾಟಕದಲ್ಲಿ ಬದಲಾವಣೆ ಮುಖ್ಯಮಂತ್ರಿ ಆಗಿದ್ದಾರೆ. ವಿಶೇಷವಾಗಿ ಪರಿಶಿಷ್ಟ ಜಾತಿಯವರಿಗೆ ಮಾತ್ರ ಉಪಮುಖ್ಯಮಂತ್ರಿ ಆಗಿದೆ. ಇನ್ನು ಇದುವರೆಗೂ ಕೂಡ ಮುಖ್ಯಮಂತ್ರಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ 130 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳನ್ನು ಮಾಡಬೇಕಾಗತ್ತೆ. ಇನ್ನು ನಾನು ಕಂದಾಯ ಸಚಿವರಾದಂಥ ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರಿಗೆ ಒತ್ತಾಯ ಮಾಡ್ತಾನೆ. ಏನು PTCL ಕಾಯ್ದೆ ನಾವು ಎಲ್ಲ ದಲಿತ ಸಂಘಟನೆಗಳು ಸೇರಿ ಸಿದ್ದರಾಮಯ್ಯನವರು ಏನು ವಿರೋಧ ಪಕ್ಷ ನಾಯಕರಾಗಿದ್ದಾಗ ಒಂದು ದೊಡ್ಡ ಹೋರಾಟವನ್ನು ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ವಿ. ಆಗ ಅವರು ಮನವಿ ಪಡೆದು ನಾನು PTCL ಕಾಯ್ದೆಗೆ ತಿದ್ದುಪಡಿ ಮಾಡ್ತೇನೆ ಅಂತ ಹೇಳಿದರು. ಆದರೆ ನೀವೆಲ್ಲ ಸಂಘಟನೆಗಳವರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ ನಾನು ಮುಖ್ಯಮಂತ್ರಿ ಆಗ್ತೇನೆ, ಆನಂತರ ನಾನು PTCL ಕಾಯ್ದೆಗೆ ತಿದ್ದುಪಡಿ ಮಾಡ್ತೇನೆ ಅಂತ ಹೇಳಿದರು. ಅದೇ ರೀತಿ ನಾವೆಲ್ಲ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೀವಿ. ಸರ್ಕಾರ ರಚನೆ ಆಯಿತು. ಮುಖ್ಯಮಂತ್ರಿ ಏನು ಸಿದ್ದರಾಮಯ್ಯನವರಾದರು ಮೊದಲನೇ ಕ್ಯಾಬಿನೆಟ್ಟಲ್ಲಿ ತಿದ್ದುಪಡಿಯನ್ನು ಮಾಡಿದ್ದಾರೆ. ಆದರೆ ನಿಮ್ಮ ತಿದ್ದುಪಡಿಯನ್ನು ಇವತ್ತು ಉಚ್ಚ ನ್ಯಾಯಾಲಯ ಮತ್ತು ನಮ್ಮ ಸುಪ್ರೀಂ ಕೋರ್ಟು ಕಸ್ದು ಬುಟ್ಟಿಗೆ ಎಸೆದಿದೆ. ನಾವು ಇನ್ನು ಕೆಲವೇ ದಿನಗಳಲ್ಲಿ ಏನು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಪರಿಶಿಷ್ಟ ಜಾತಿಯವರೇ ಆಗಿರ್ತಕ್ಕಂಥ ಪರಮೇಶ್ವರ್ ಅವರನ್ನ ಭೇಟಿಯನ್ನು ಮಾಡಿ ನಾನು ಒಂದಷ್ಟು ಆದೇಶಗಳನ್ನ ಕಲೆಕ್ಟ್ ಮಾಡಿದ್ದೇನೆ. ಏನು ನೀವು ಮಾಡಿರ್ತಕ್ಕಂಥ ತಿದ್ದುಪಡಿ ಏನಿದೆ, ದಲಿತರಿಗೆ ಮಾರಕವಾಗಿ ಉಚ್ಚ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಆದೇಶಗಳನ್ನ ಮಾಡಿಬಿಟ್ಟಿದೆ. ಆ ಎಲ್ಲ ಆದೇಶಗಳನ್ನು ಏನು ಪರಮೇಶ್ವರ್ ಅವರಿಗೆ ಸಲ್ಲಿಸಿ ನೀವು ಅತಿ ಶೀಘ್ರವಾಗಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು, ಕ್ಯಾಬಿನೆಟ್ ಸಭೆಯನ್ನು ಮಾಡಿ ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು. ಇಡೀ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಭಾಳ ಏನು ಆರ್ಥಿಕ ಹಿಂದುಳಿದೇ ಇರತಕ್ಕಂಥವ್ರಿಗೆ ಇವತ್ತು ಭಾಳ ಅನಾನುಕೂಲ ಆಗಿದೆ. ಅದನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡೋದ್ರ ಮೂಲಕ, ಅದು ಮಾಡಿಲ್ಲ ಅಂದರೆ ಫ್ರೀಡಮ್ ಪಾರ್ಕಲ್ಲಿ ಕೂಡ ನಾವು ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ನಾವು ಎಲ್ಲ ಚಳುವಳಿಯ ಪದಾಧಿಕಾರಿಗಳು ಕೂಡ ಚರ್ಚೆಯನ್ನು ಮಾಡಿ ತೀರ್ಮಾನ ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ರಾಜ್ಯ ಸರ್ಕಾರದ ಗಮನಕ್ಕೆ ತರಬಯಸ್ತೇನೆ. ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯ ಅಧ್ಯಕ್ಷರಾದಂಥ ಕೃಷ್ಣಪ್ಪ ಸಾರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ರಾಜ್ಯ ಅನುಭವಿಸ್ತಾ ಇರುವಂಥ ಹಲವು ಸಮಸ್ಯೆಗಳು ಹಾಗೂ ದಲಿತರು, ಹಿಂದುಳಿದ ಜನಗಳು, ದಮನಿತರು ಅವರು ಅನುಭವಿಸ್ತಾ ಇರೋಂಥ
ಸಮಸ್ಯೆಗಳು, ಅವಿದ್ಯಾವಂತಿಕೆ, ಅನಕ್ಷರತೆ ಎಲ್ಲ ತಾಂಡವಾಡ್ತಾರಂಥ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದ್ರಲ್ಲಿ ಅವರು ದಲಿತ ವಿಮೋಚನಾ ರಥ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ವಿಮೋಚನಾ ರಥವನ್ನು ನಾನು ಇಲ್ಲಿಗೆ ಬಿಟ್ಟಿರ್ತೀನಿ, ಸಾಧ್ಯವಾದರೆ ಇದನ್ನು ಮುಂದಕ್ಕೆ ತಗೊಂಡೋಗಿ ಇಲ್ಲ ಅಲ್ಲೇ ಬಿಟ್ಟುಬಿಡಿ, ಹಿಂದೆ ಮಾತ್ರ ತೊಳ್ಬೇಡಿ ಅಂತ ಒಂದು ಮನವಿನ ಅವರು ಕೊನೆಯ ದಿನಗಳಲ್ಲಿ ನನ್ನ ಸಮುದಾಯಕ್ಕೆ ಅಂದರೆ ಹಿಂದುಳಿದ ಸಮುದಾಯಕ್ಕೆ ಅವರು ಹೇಳ್ತಾ ವಿಧಿವಶರಾಗಿದ್ದರು. ಆ ವಿಮೋಚನಾ ರಥವನ್ನು ಮುಂದೆ ಸಾಗಿಸೋದ್ರಲ್ಲಿ ಕೃಷ್ಣಪ್ಪ ಸರ್ ಅವರು ಸಕಲ ಪ್ರಯತ್ನಗಳನ್ನ ಮಾಡ್ತಾನೇ ಇದ್ದಾರೆ. ಈಗ ಕೇವಲ ಚಳುವಳಿಯ ಚಳುವಳಿ ಜನ ಇಲ್ಲ ಅಂದರೆ ಚಳುವಳಿ ಅಲ್ಲಿಗೆ ನಿಂತೋಗುತ್ತೆ. ಹಾಗಾಗಿ ಎಲ್ಲರೂ ಯುವಕರು, ಈಗಿರೋ ಜನರು ಎಲ್ಲ ಸೇರಿ ಚಳುವಳಿನ ಮುಂದುವರಿಸಬೇಕು, ಚಳುವಳಿನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ಬೇಕು. ಎಲ್ಲ ಅಧಿಕಾರಿಗಳಲ್ಲಿ ಇವರು ಹೋಗಿ ಕುಳಿತುಕೊಳ್ಬೇಕು, ತಮ್ಮ ಹಕ್ಕುಗಳ ಕುರಿತು ಮಾತಾಡಬೇಕು. ಈಗ ಸಾಹೇಬರು ಹೇಳ್ದಂಗೆ PTCL ಕಾಯ್ದೆನ ಮೂಲೆ ಗುಂಪು ಮಾಡಿಬಿಟ್ಟಿದೆ. ನಾನು ವಕೀಲನಾಗಿ ಕೂಡ ಈ ಮಾತನ್ನು ನಾನು ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ PTCL ಕಾಯ್ದೆನ ಕರ್ನಾಟಕ ಸರ್ಕಾರ ನಾವು ಒಪ್ಕೊಂಡಿದ್ರು ಕೂಡ ಅದಕ್ಕೆ ಈ ಮುಂದಿನ ನ್ಯಾಯಾಲಯಗಳು, ಸರ್ವೋಚ್ಚ ನ್ಯಾಯಾಲಯಗಳು ಮತ್ತು ಉಚ್ಚ ನ್ಯಾಯಾಲಯಗಳು ಅದರ ವಿರುದ್ಧ ಕೆಲವೊಂದು ಆರ್ಡರ್ಸ್ಗಳನ್ನ ತಂದು ಅದನ್ನು ತಿಪ್ಪೆಗುಂಡಿಗೆ ಮಾಡಿ ಬಿಸಾಕೋ ಮಟ್ಟಕ್ಕೆ ಮಾಡಿಟ್ಟಿದ್ದಾರೆ. ಹಾಗಾಗಿ ಇದ್ರ ವಿರುದ್ಧ ಎಲ್ಲ ಹೋರಾಟ ಮಾಡೋದಿದೆ. ರಾಜ್ಯ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಆ ಸಮಸ್ಯೆಗಳಿಗೆ ನಾವು ಈಗ ಹೋರಾಟ ಮಾಡಲಿಲ್ಲ ಅಂದರೆ ಇದೊಂದು ಸಮಸ್ಯೆ ಇನ್ನೂ ಉಲ್ಬಣವಾಗಿ ದೇಶನ ನಿರುದ್ಯೋಗ ಸಮಸ್ಯೆ, ಇನ್ನೊಂದು ಅನಕ್ಷರತೆ, ಮತ್ತೊಂದು ಎಲ್ಲ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ನಾವು ಭಾಗಿಯಾಗಿ ನಮ್ಮ ಒಂದು ಹಸ್ತಕ್ಷೇಪದಿಂದ ಸಾಧ್ಯವಾದಷ್ಟು ನಾವು ಬದಲಾವಣೆ ತರೋಣ ಅಂತ ಹೇಳ್ತಾ ಸಾಹೇಬರಿಗೆ ನಾವು ವಂದನೆಗಳನ್ನ ತಲುಪಿಸ್ತಾ ಮಾತನ್ನ ಮುಗಿಸ್ತೀನಿ. ಪ್ರಮುಖವಾಗಿ ಶ್ರೀನಣ್ಣವರು ಮತ್ತು ಸಾಹೇಬ್ ಕೃಷ್ಣಪ್ಪ ಸಾರು ಮತ್ತು ಗೌರವ ಅಧ್ಯಕ್ಷರಾದಂತಹ ನಮ್ಮ ರಾಜಪ್ಪ ಸಾರು, ನಮ್ಮ ಗೆಳೆಯರಾದಂಥ ವಕೀಲರಾದಂಥ ಹರೀಶ್ ಅವರು, ಪ್ರಸಾದ್ ಅವರು ಮತ್ತು ಗಜೇಂದ್ರ, ನಮ್ಮ ಊರಿನ ಗುಂಜೂರುಪಾಳ್ಯ ಊರಿನ ಪ್ರಮುಖರಾದಂಥ ಸಮಾಜ ಸೇವಕರಾದಂಥ ಮಂಜಕ್ಕ ಅವರು ಕೂಡ ನಮ್ಮ ಜೊತೆ ಸೇರಿದ್ರು. ಸುಶೀಲಕ್ಕವರು, ಅವರ ಸಮೂಹ ಬಂಧು ಬಳಗ ಎಲ್ಲ ಸೇರಿದರು. ಹಾಗಾಗಿ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಟ್ಟಿದ್ದಾರೆ. ಇದು ಹಿಂಗೆ ಮುಂದುವರಿಯಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್.